ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಶುಭೋದಯ ಮಾವೆಲ್ಲರಿಗೂ. ನಿನ್ನೆ ನೋಡಿದ್ರು ಅಂತ ಅನ್ಕೊಂಡಿದ್ದೀನಿ ಮ್ಯಾಚ್ನ ಯು ಪಿ ವಾರಿಯರ್ಸ್ ಅಗೇನ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸು. ಮಸ್ವಿನ್ ಮ್ಯಾಚ್ ಇತ್ತು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಯು ಪಿ ವಾರಿಯರ್ಸು ಡೆಲ್ಲಿ ಕ್ಯಾಪಿಟಲ್ಸ್ತು ಹಾಳು ಮಾಡೋಣ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ರು. ಮುಂಬೈ ಇಂಡಿಯನ್ಸ್ನ ಕ್ವಾಲಿಫೈ ಮಾಡಿಸ್ಬಿಡೋಣ ಅಂತ ನಾನು ಹೇಳಿದ್ದೆ. ಏನಾದ್ರು ಇನ್ ಕೇಸ್ ಯು ಪಿ ವಾರಿಯರ್ಸ್ ಈ ಮ್ಯಾಚ್ನ ಗೆದ್ದುಬಿಟ್ರು ಅಂತಂದರೆ ಅಂಬಾನಿ ಹಂಗೆ ಮಾಡಿಸ್ಬಿಟ್ಟವನೇ, ಹಿಂಗೆ ಮಾಡಿಸ್ಬಿಟ್ಟವನೇ, ಅದಾಗ್ಬಿಟ್ಟೈತೆ ಇದಾಗ್ಬಿಟ್ಟೈತೆ, ಫಿಕ್ಸಿಂಗ್ ಹಾಕೋಗ್ಬಿಟ್ಟೈತೆ, ಹಿಂಗೆ ಅಂತೆಲ್ಲ ಖಂಡಿತ ಪೋಟ್ರೆ ಆಗುತ್ತೆ ಅಂತ. ಬಟ್ ಯು ಪಿ ವಾರಿಯರ್ಸ್ ಸೋತರು, ಗೆಲ್ಲಿಲ್ಲ. ಏನೇನೈತಿದ್ದು ಮ್ಯಾಚು. ಇವರು 120+ ಹೊಡಿತಾ ಇದ್ದಾರೆ. ಚೇಸ್ ಮಾಡೋದಕ್ಕೆ ಆಲ್ಮೋಸ್ಟ್ 19 ಓವರ್ ತಗೊಂಡ್ಬಿಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಒಂಥರ ಟ್ರಿಕಿ ಆಗಿನೇ ಇದ್ದಾರೆ, ಚೇಸ್ ರನ್ ಮಾಡ್ತಾರೆ. ಜೆಮಾ ರೋಡ್ರಿಕ್ಸ್ ಜೊತೆಗೆ ಲಾಡ್ ಆಫ್ ಫಾಟ್ ಅವರ ಪರ್ಫಾರ್ಮೆನ್ಸಿಂದ ಈ ಒಂದು ಟಾರ್ಗೆಟು ಚೇಸ್ ಆಗುತ್ತೆ. ಸಣ್ಣ ಟೋಟಲು 120+ ಅಲ್ಲ, ಟೋಟಲ್ ಮ್ಯಾಮ್ ಜಾಸ್ತಿ ಹೊಡಿಬೇಕಾಗಿತ್ತು. ಒಂದು 140 150 ಹೊಡಿಬೇಕಾಗಿತ್ತು ಡಿಫೆಂಡ್ ಮಾಡ್ಕೊಬೇಕು ಅಂತಂದಾಗ. ಸೊ ಈಸಿ ಆಯಿತು ಡೆಲ್ಲಿ ಕ್ಯಾಪಿಟಲ್ಸ್ಗೆ, ಈಸಿ ಮಾಡ್ಕೊಂಡು ಕೊಟ್ಟರು. ಇವರು 120+ ಹೊಡಿದಂಗೆ ಮುಂಬೈ ಇಂಡಿಯನ್ಸ್ಗೆ ಕನ್ಫರ್ಮ್ ಆಯಿತು ಇದು ಸೋಲೋ ಸ್ಮೆಲ್ ಹೊಡಿತಾ ಇದೆ ಅಂತ. ಮುಂಬೈ ಇಂಡಿಯನ್ಸ್ ಆಸೆನೂ ಕೂಡ ಬಿಟ್ಬಿಟ್ಟಿರ್ತಾರೆ ಅವಾಗ. ಇವ್ರು ಯಾರು ಯು ಪಿ ವಾರಿಯರ್ಸ್, ಬದನೇಕಾಯಿ ವಾರಿಯರ್ಸ್ ಅಂತ ಅನ್ಕೊಂಡು ಇವ್ರ ಮೇಲೆ ನಂಬಿಕೆ ಇಟ್ಟಂಗೆ ಕೂತ್ಕೊಂಡಿದ್ವಲ್ಲ ಆಗಿರೋ ನಾವು. ಯಾಕಂದರೆ ಇವರೇನಾದ್ರು ಗೆದ್ದಿತ್ತು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಔಟ್ ಆಫ್ ದ ಟೂರ್ನಮೆಂಟು, ಮುಂಬೈ ಇಂಡಿಯನ್ಸ್ ಎಂಟರ್ ಆಗಿಬಿಟ್ರು. 3 ಮ್ಯಾಚ್ನಾಗ ಗೆದ್ಬಿಟ್ಟು ಎಂಟರ್ ಆಗಿಬಿಟ್ಟರು. ಬಟ್ ಇವಾಗ ಒಂದು ಎಲಿಜಿಬಲ್ ಟೀಮೇ ಕ್ವಾಲಿಫೈ ಆಗಿದೆ ಅಂತ ಅನ್ನಿಸಿದೆ. ಏನಕ್ಕೆ 4 ಮ್ಯಾಚ್ನಾಗ ಗೆದ್ಬಿಟ್ಟು ಕ್ವಾಲಿಫೈ ಆಗಿದ್ದಾರೆ. 50% ಆಫ್ ದ ಮ್ಯಾಚಸ್ನಾಗ ಗೆದ್ಬಿಟ್ಟು ಕ್ವಾಲಿಫೈ ಆಗಿದ್ದಾರೆ. 50%ಗಿಂತ ಕಮ್ಮಿ ಗೆದ್ಬಿಟ್ಟು ಕ್ವಾಲಿಫೈ ಆಗಿತ್ತು ಅಂದರೆ ಏನು ಗುರು ಇದು ಹಿಂಗೂ ಇದೆ ಟೂರ್ನಮೆಂಟ್ ಅಂತ ಅನ್ಸುತ್ತೆ. ಮುಂಬೈ ಇಂಡಿಯನ್ಸ್ 3 ಮ್ಯಾಚ್ನಾಗ ಗೆದ್ಬಿಟ್ಟು ಕ್ವಾಲಿಫೈ ಆಗಿತ್ತು ಅಂತಂದರೆ ಇವ್ರು 4 ಮ್ಯಾಚು, ಜಿ ಅವ್ರು 5 ಮ್ಯಾಚ್ ಗೆದ್ದಿದ್ದಾರೆ, ನಮ್ಮ RCB 6 ಮ್ಯಾಚ್ ಗೆದ್ದಿದ್ದಾರೆ. ಸೊ ಒಂಥರ ಸ್ಟೆಪ್ ಬೈ ಸ್ಟೆಪ್ ಇದೆ. ಇವಾಗ ಆಡ್ತಾರೆ ಎಲಿಮಿನೇಟರ್ ಪಂದ್ಯನ ಜಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸು. ಸೊ ಈ ಪಂದ್ಯದಲ್ಲಿ ಯಾರು ಗೆಲ್ತು ಅಂದರೆ RCBಗೆ ಬೆಟರ್ ಆಗಿರುತ್ತೆ ಅಂತ ಕೇಳ್ತು ಅಂತಂದರೆ ನನ್ನ ಪ್ರಕಾರ ಗುಜರಾತ್ ಜಾಯಿಂಟ್ಸ್ ಗೆಲ್ತು ಅಂತಂದರೆ RCBಗೆ ಬೆಟರ್ ಆಗಿರುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಫೈನಲ್ಗೆ ಬಂತು ಅಂದರೆ ಅವರು ಸೋಲೋದಿದ್ದಿದ್ದೆ ಅಲ್ಲ, ಸಲ ಗೆದ್ದಿದ್ದಾರೆ ಅವರು. ಫೈನಲಿಗೆ ಬಂದು ಎಲ್ಲ ಸಲಿನೂ ಫೈನಲಿಗೆ ಬರ್ತಾರೆ. ಫೈನಲಿಗೆ ಬಂದ್ಬಿಟ್ಟು ಸೋತ್ಕೊಂಡು ಹೋಗ್ತಾರೆ. ಚಾಡಿನೇ ಅದು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ. ಹಣೆ ಬರದಲ್ಲಂತೂ ಬರ್ದಿಲ್ಲ ಅವರಿಗೆ ಟ್ರೋಫಿನ ಗೆಲ್ಲೋದು. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಬಂತು ಅಂದರೆ ಒಂದು ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಇವ್ರಿಗೆ ಕಂಪೇರ್ ಮಾಡ್ತು ಅಂತ ಅಂದಾಗ ಗುಜರಾತ್ ಜೈಂಟ್ಸ್ ಕ್ವಾಲಿಫೈ ಆಗಲಿ. ಯಾಕೆ ಗುರು ಅವರು 5 ಮ್ಯಾಚ್ನಾಗ ಗೆದ್ದಿದ್ದಾರೆ, ಇವ್ರು 4 ಮ್ಯಾಚಸ್ನೇ ಗೆದ್ದೋದು ಅಂತ ಕೇಳ್ತು ಅಂತಂದರೆ ನನಗೇನೋ ಹಂಗೆ ಅನ್ನಿಸಿದೆ ಗುರು. ಒಂದು ಫೀಲ್ ಬರ್ತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಬರೋದಕ್ಕಿಂತ ಗುಜರಾತ್ ಜೈಂಟ್ಸ್ ಬಂತು ಅಂತಂದರೆ RCB ಹೊಡಿಬೋದು, ಈಸಿಯಾಗಿ ಹೊಡಿಬೋದು ಅಂತ. ಇಬ್ರಿಗೂ ಹೊಡೆದಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸು ಕೂಡ ನಮಗೆ ಹೊಡೆದಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಜಿ ಬಂತು ಅಂದರೆ ನನಗೇನೋ ಸ್ವಲ್ಪ ಕನ್ವಿನ್ಸಿಂಗ್ ಆಗಿರುತ್ತೆ RCBಗೆ ಸ್ವಲ್ಪ ಈಸಿಯಾಗಿ ಟ್ರೋಫಿ ಗೆಲ್ಲೋದಕ್ಕೆ ಅಂತ ಅನ್ನಿಸಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಬಂದರೆ ಏನು ಹೊಡೆಯೋಕ್ಕಾಗೋದಿಲ್ಲ ಅಂತೇನಲ್ಲ, ಹೊಡಿಬೋದು, ಬಟ್ ಸ್ವಲ್ಪ ಕಷ್ಟಕರವಾಗಿರುತ್ತೆ ಅಂತ. ಗುಜರಾತ್ ಜಾಯಿಂಟ್ಸ್ ಏನೋ ತಪ್ಪಿ ಏನೋ ಕ್ವಾಲಿಫೈ ಆಗಿಬಿಟ್ಟವ್ರೆ ಈ ಸೀಸನ್ನು. ಅಂದರೆ ಎಲ್ಲ ಸೀಸನ್ನು ಅವರು ಬಾಟಮ್ ಆಫ್ ದ ಟೇಬಲಲ್ಲೇ ಉಳ್ಕೊಳ್ಳೋದೇ ಆಗೋಗ್ಬಿಟ್ಟಿತ್ತು. ಈ ಸೀಸನ್ನು ಮೇಲ್ಗಡೆ ಬಂದುಬಿಟ್ಟಿದ್ದಾರೆ. ಯು ಪಿ ವಾರಿಯರ್ಸ್ ಕ್ವಾಲಿಫೈ ಆಗಿರೋ ನೋಡಿದ್ದೀವಿ. ಬಟ್ ಇವರು ಎಲ್ಲ ಸೀಸನ್ ಕೂಡ ಕೊಲ್ಟೆ ಥರನೇ ಆಡೋರು. ಬಟ್ ಸೆಕೆಂಡ್ ಪೊಸಿಷನಲ್ಲಿ ಈ ಸೀಸನ್ ಫಿನಿಶ್ ಮಾಡಿದ್ದಾರೆ ಗಾರ್ಡ್ನರ್ ಅವರ ಕ್ಯಾಪ್ಟನ್ಸಿಲಿ. ನೋಡೋಣ ಅದೇನು ಮಾಡುತ್ತೆ ಅಂತ. ಆ್ಯಂಡ್ ನೋಡಿ, ಮುಂಬೈ ಇಂಡಿಯನ್ಸ್ ಅವರು 5 ಮ್ಯಾಚ್ ಸೋತ್ರು ಕೂಡ ನೆಟ್ ರನ್ ರೇಟ್ನ ಪಾಸಿಟಿವಲ್ಲಿ ಇಟ್ಕೊಂಡಿದ್ದಾರೆ. ಇದೊಂಥರ ಸ್ಪೆಷಲ್ ಥಿಂಗ್ ಅಂತ ಹೇಳ್ಬೇಕು. ಇದು ಯಾಕಂದರೆ ನೋಡೋಕ್ಕೆ ಸಿಗೋದಿಲ್ಲ. ಇದು ನಾರ್ಮಲ್ಲ. ಇದು 5 ಮ್ಯಾಚ್ನ ಸೋತಿದೆ ಒಂದು ಟೀಮ್ ಅಂತಂದರೆ, 3 ಮ್ಯಾಚ್ನಾಗ ಗೆದ್ಬಿಟ್ಟು 5 ಮ್ಯಾಚ್ನ ಸೋತಿದೆ ಅಂತಂದರೆ ನೆಗೆಟಿವಲ್ಲಿ ಇರ್ತಾರೆ ನೆಟ್ ರನ್ ರೇಟು. ಬಟ್ ಆದರೂ ಕೂಡ ಪಾಸಿಟಿವಲ್ಲಿ ಇಟ್ಕೊಂಡಿದ್ದಾರಲ್ಲ, ಇದನ್ನು ಮೆಚ್ಕೋಬೇಕು ಮುಂಬೈ ಇಂಡಿಯನ್ಸಿಂದ. ಸೊ ಮುಂಬೈ ಇಂಡಿಯನ್ಸ್ ಪಾಪ ಲಾಸ್ಟ್ ಮ್ಯಾಚ್ ಏನಾದ್ರು ಗೆದ್ದಿತ್ತು ಅಂತಂದಿದ್ರೆ ಖಂಡಿತ ಕ್ವಾಲಿಫೈ ಆಗುವಂಥ ಸೀನ್ ಇರೋದು. ಯಾಕಂದರೆ ನೆಟ್ ರನ್ ರೇಟು ಪಾಸಿಟಿವಲ್ಲಿ ಇರೋದ್ರಿಂದ. ಲಾಸ್ಟ್ ಮ್ಯಾಚ್ನ ಸೋತ್ಬಿಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಕ್ವಾಲಿಫೈ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೆ. ನೋಡ್ರೆ ಅವ್ರು ಈಸಿ ಮಾಡ್ಕೊಂಡು ಕೊಟ್ಟರು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಯಾಕಂದರೆ ನೆಟ್ ರನ್ ರೇಟ್ ನೆಗೆಟಿವಲ್ಲಿ ಇದನ್ನು ಕೂಡ ಅವರು ಕ್ವಾಲಿಫೈ ಆಗ್ತಾರೆ. ಮುಂಬೈ ಇಂಡಿಯನ್ಸು 1 ಮ್ಯಾಚ್ನ ಗೆಲ್ಲಬೇಕಾಗಿತ್ತು ಗುರು. ಎಸ್ಪೆಷಲಿ ನಮ್ಮ RCB ಮೇಲೆ ಮೊದಲನೇ ಮ್ಯಾಚ್ ಏನಿತ್ತು ಆ ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ರಿಗ್ರೆಟ್ ಮಾಡ್ತಾರೆ. ಯಾಕಂದರೆ ಗೆಲ್ಲೋ ಅಂತ ಮ್ಯಾಚ್ನ ಸೋತೋಗ್ಬಿಟ್ರು ಮುಂಬೈ ಇಂಡಿಯನ್ಸ್. ಅವತ್ತು ಎಷ್ಟು ಕ್ಯಾಚ್ನ ಬಿಟ್ಟರು. ಆಮೇಲೆ ಆ ಒಂದು ವಿಕೆಟ್ ಕೀಪರ್ ಮಾಡಿದಂಥ ಮಿಸ್ಟೇಕು, ನಡೆನ್ ಡಿಕ್ಲಾರ್ಕ್ ಹಾಕೊಂಡು ಚಚ್ ಹಾಕ್ಬಿಟ್ರು ಲಾಸ್ಟ್ ಓವರಲ್ಲಿ. ಸೊ ಈ ಮ್ಯಾಚ್ ಅವರು ಗೆಲ್ಲಬೇಕಾಗಿತ್ತು ಅಂತ ಖಂಡಿತ ಅನ್ಕೊಂಡಿರ್ತಾರೆ. ಬಿಡಿ, ಇವಾಗ ಆಗಿದ್ದೆಲ್ಲ ಜಾಸ್ತಿ ಮಾತಾಡೋದಕ್ಕಾಗೋದಿಲ್ಲ. ಇವಾಗ RCB ಫೈನಲ್ ಹೋಗಿ ಕೂತಿದೆ. RCB ಕಾಯ್ತಾ ಇದೆ ಎಲಿಮಿನೇಟಲ್ಲಿ ಯಾರು ಗೆದ್ಬಿಟ್ಟು ಬರ್ತಾರೆ ಅಂತ. ನಾನು ಹೋಪ್ ಮಾಡ್ತಾ ಇದ್ದೀನಿ ಗುಜರಾತ್ ಜೈಂಟ್ಸ್ ಗೆಲ್ಲಿ ಆ್ಯಂಡ್ ಗೆದ್ಬಿಟ್ಟು ಬರಲಿ ಅಂತ. ಕಾದು ನೋಡೋಣ ಅದೇನಾಗುತ್ತೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮಗೆ ಯಾರು ಬರಬೇಕು ಫೈನಲ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.